ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾವು ಬಸ್ಸಲ್ಲಿ ಫನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಫಸ್ಟೆಲ್ಲ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಅಷ್ಟೊಂದು ಜೋಶ್ ಅನ್ನೋದು ಇರ್ತಿರಲಿಲ್ಲ. ಬಟ್ ಇವಾಗ ಅಪ್ಗ್ರೇಡ್ ಆಗಿರೋದ್ರಿಂದ ಡಿಜಿಟಲ್ ಸಿಸ್ಟಮ್ ಅನ್ನೋದು ಇರೋದ್ರಿಂದ ಎಲೆಕ್ಟ್ರಿಕ್ ಬಸ್ಗಳಾಗಲಿ ಅಥವಾ ಮೆಟ್ರೋಗಳಾಗಲಿ ಇರೋದ್ರಿಂದ ಅಲ್ಲದೆ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಬಸ್ಗಳಲ್ಲಿ ಫ್ರೀ ಟಿಕೆಟ್ ಇರೋದ್ರಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋವಂಥ ಅವಕಾಶ ನಮಗೆ ಸಿಕ್ಕಿರಲಿಲ್ಲ. ಬಟ್ ಇವಾಗ ಬಸ್ಸಲ್ಲಿ ನಾವು ಫನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ವಿ ಆರ್ ಇಯರ್ ಇನ್ ಫನ್ ವರ್ಲ್ಡ್. ಮೊದಲು ನಾವು ಮೈಸೂರಿಗೆ GRS ಫ್ಯಾಂಟಸಿ ಪಾರ್ಕ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮಳೆ ಬರುತ್ತೆ ಅನ್ನೋ ಕಾರಣದಿಂದ ಕ್ಯಾನ್ಸಲ್ ಮಾಡಿಕೊಂಡ್ವಿ. ಫೈನಲಿ ವಿ ಡಿಸೈಡೆಡ್ ಟು ಕಮ್ ಇಯರ್. ಥ್ಯಾಂಕ್ ಗಾಡ್ ಇವತ್ತು ಮಳೆ ಇಲ್ಲ. ನೋಡಿ, ನಾವು ಫನ್ ವರ್ಲ್ಡ್ನ ಎಂಟ್ರೆನ್ಸ್ನಲ್ಲಿ ಇದ್ದೀವಿ. ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ನಾವು ಎಂಟ್ರೆನ್ಸ್ ಟಿಕೆಟ್ನ ಬುಕ್ ಮಾಡಬೇಕು ಅಂತ ಅಂದಾಗ 1300 ರುಪೀಸ್ ತೋರಿಸ್ತಾ ಇತ್ತು. ನಾವು ಇಲ್ಲಿ ಬಂದು ನೋಡಿದಾಗ 1200 ರುಪೀಸ್ ಪರ್ ಹೆಡ್ ಇದೆ. ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ 1200 ಇದೆ. ಈ ವೀಕ್ ಎಂಡಲ್ಲಿ 1500 ರುಪೀಸ್ ಇರುತ್ತೆ. ಮಕ್ಕಳಿಗೆ ಮತ್ತು ಸ್ಟೂಡೆಂಟ್ಗೆ 1000 ರುಪೀಸ್ ಇರುತ್ತೆ. 1200 ರುಪೀಸ್ಗೆ ವೆಟ್ ಗೇಮ್ ಮತ್ತು ಡ್ರೈ ಗೇಮ್ ಎರಡು ಕೂಡ ಆ್ಯಡ್ ಆಗಿರುತ್ತೆ. ಬಟ್ ನಾವು ಸ್ನೋ ಸಿಟಿ ತೊಗೊಬೇಕು ಅಂತಂದರೆ ಸಪ್ರೇಟಾಗಿ ಚಾರ್ಜ್ ಆಗುತ್ತೆ. ಅದಕ್ಕೆ ಟಿಕೆಟ್ ಕೌಂಟರು ಕೂಡ ಬೇರೆ ಕಡೆ ಇರುತ್ತೆ. ನೋಡಿ, ನಾವು ಈ ಒಂದು ಫನ್ ವರ್ಲ್ಡ್ನ ಡ್ರೈ ಗೇಮ್ ಆಗಲಿ ಅಥವಾ ವೆಟ್ ಗೇಮ್ ಆಗಲಿ ಅದಕ್ಕೆ ಟಿಕೆಟ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾವೆಲ್ಲ ಟಿಕೆಟನ್ನು ತೊಗೊಂಡ್ವಿ. ಅಡಲ್ಟ್ಸ್ಗೆ ಯೆಲ್ಲೋ ಬ್ಯಾಂಡ್ಗಳನ್ನು ಮತ್ತು ಚಿಲ್ಡ್ರನ್ಸ್ಗೆ ಪಿಂಕ್ ಬ್ಯಾಂಡ್ಗಳನ್ನು ಕೊಟ್ಟಿರ್ತಾರೆ. ನೋಡಿ, ಇಲ್ಲಿಂದ ನಾವು ಸ್ನೋ ಸಿಟಿ ಟಿಕೆಟ್ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಸ್ನೋ ಸಿಟಿಗೆ ಏನೇನೋ ಏನೋ ಆಫರ್ಗಳನ್ನ ಹೇಳಿದ್ರು. ಮತ್ತು ಅದರಲ್ಲಿ ಗೇಮ್ಸ್ ಆಗಿರಲಿ ಅಥವಾ ಸ್ಲೈಡಿಂಗ್ಸ್ ಆಗಿರಲಿ ಅಥವಾ ಎಕ್ಸ್ಟ್ರಾ ಫೋಟೋಶೂಟ್ ಎಲ್ಲ ಇರುತ್ತೆ ಮತ್ತು ಕೆಫೆ ಇರೋದಿಲ್ಲ. ಇದಕ್ಕೆ 800 ರುಪೀಸ್ ಆಗುತ್ತೆ ಅಂತ ಹೇಳಿದರು. ನಾವು ಬ್ಲೈಂಡಾಗಿ ಓಕೆ ಅಂತ ಅದನ್ನೇ ತೊಗೊಂಡ್ವಿ. ಅಮೇಝಿಂಗ್ ಕೋಂಬೋ ಮತ್ತು ಸ್ಪೆಷಲ್ ಆಫರು ಅಂತ ಹೇಳ್ತಾರೆ. ಬಟ್ 1200 ರುಪೀಸ್ 1500 ರುಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ. ಬಟ್ ಅದೆಲ್ಲ ವರ್ತ್ ಅಲ್ಲ. ಏಕೆಂತಂದರೆ ಇವೆಲ್ಲವೂ ಕೂಡ ಸೇಮ್ ಆಗಿರುತ್ತೆ. ನಮಗೆ ಜಾಕೆಟ್ಸ್ ಆಗಿರಲಿ, ಗ್ಲೌಸ್ ಆಗಿರಲಿ, ಶೂಸ್ ಆಗಿರಲಿ ಅವರು ಕೊಡ್ತಾರೆ. ಅಂದರೆ ಕೆಫೆ ಇರೋದಿಲ್ಲ ಅಷ್ಟೇ. ಬಟ್ ಈ ಅಮೇಝಿಂಗ್ ಕೋಂಬೋದಲ್ಲಿ ಕೆಫೆ ಇರುತ್ತೆ. ಟಿಕೆಟ್ ಇಲ್ಲೂ ಕೂಡ ನಾವು ತೊಗೊಂಡ್ವಿ. ನೋಡಿ, ಇವರೆಲ್ಲ ರೀಲ್ಸನ್ನು ಮಾಡ್ಕೊತಾ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ಗೆ ವಿಡಿಯೋಗಳನ್ನು ಹಾಕ್ಕೊಳ್ಳೋದು, ಸೆಲ್ಫಿಗಳನ್ನು ತೊಗೊಳ್ಳೋದು ಮಾಡ್ತಾ ಇದ್ದಾರೆ. ಫೈನಲಿ ಇದೆಲ್ಲ ತೊಗೊಂಡಿದ್ದು ಮುಗೀತು. ನಾವು ಇಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ವಿ, ಸ್ನೋ ಸಿಟಿ ಎಂಟ್ರೆನ್ಸ್ಗೆ. ಇಲ್ಲಿ ಎಸ್ಕಲೇಟರಲ್ಲಿ ಹೋಗಬೇಕು. ನೋಡಿ, ಆ ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀವಿ. ಮೇಲೆ ಹೋಗಿದ ತಕ್ಷಣವೇ ಫಸ್ಟ್ ಫ್ಲೋರಲ್ಲೇ ಕೆಲವೊಂದು ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತೆ. ಬಟ್ ಆ ಇಂಡೋರ್ ಗೇಮ್ಸಲ್ಲಿ ಯಾರಿಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಏಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಲಿಮಿಟ್ ಗೇಮ್ಸು ಪ್ಲಸ್ಸು ಎಲ್ಲರೂ ಸ್ನೋ ಸಿಟಿಗೆ ಹೋಗಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಇಲ್ಲಿ ಗೇಮ್ ಆಡ್ಕೊಂಡು ಕುಂತ್ಕೊಂಡು ಇಲ್ಲಿ ಟೈಮ್ನ ಯಾರೂ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ಕಡಿಮೆ ಜನ ಇಲ್ಲಿ ಇರೋ ಅಂಥದ್ದು. ಕೆಲವೊಂದು ಗೇಮ್ಗಳನ್ನು ಆಪ್ರೇಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಮಕ್ಕಳು ಟ್ರೈ ಮಾಡಿದ್ರು ಕೆಲವೊಂದು ಗೇಮ್ಗಳನ್ನ ಆಡೋದಕ್ಕೆ. ಬಟ್ ಆಗ್ತಾನೇ ಇರಲಿಲ್ಲ. ಬೇಡ ಅಂತ ಹೇಳಿಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಪೆಂಗ್ವಿನ್ ಟೇಲ್ ಮೇಲೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇತ್ತು. ನಾವೆಲ್ಲ ಅದನ್ನು ತೊಗೊಂಡು ಒಳಗಡೆ ಹೋದ್ವಿ. ಕೆಲವೊಂದು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಕೆಳಗಡೆ ಬಂದ್ವಿ. ನೋಡಿ, ಫಸ್ಟ್ ಫ್ಲೋರಿಂದ ನಾವು ಕೆಳಗಡೆ ಇಳಿತಾ ಇದ್ವಿ. ಕೆಳಗಡೆಯಿಂದ ನಾವು ಮತ್ತೆ ಏನು ಮಾಡಬೇಕಂದ್ರೆ ಸ್ನೋ ಸಿಟಿ ಎಂಟ್ರೆನ್ಸ್ಗೆ ಹೋಗಬೇಕು. ನೋಡಿ, ನಾವು ಸ್ನೋ ಸಿಟಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಹೀಗೆ ನಾವು ಒಳಗಡೆ ಹೋಗ್ತಾ ಅಲ್ಲಿ ಜಾಕೆಟ್ಸ್ನ ಮತ್ತು ಶೂಸ್ನ ಮತ್ತು ಗ್ಲೌಸ್ನ ಕೊಡ್ತಾರೆ. ಕಲೆಕ್ಟನ್ನು ಮಾಡ್ಕೊಬೇಕು. ಮತ್ತು ನಾವು ಬ್ಯಾಗ್ಗಳನ್ನು ಕ್ಯಾರಿ ಮಾಡೋ ಹಾಗಿಲ್ಲ. ನಮ್ಮ ಬ್ಯಾಗ್ಗಳನ್ನು ಇಡೋದಕ್ಕೆ ಅಂತಲೇ ಲಾಕರ್ಗಳನ್ನ ಮತ್ತು ಟೋಕನ್ಗಳನ್ನು ಕೊಡ್ತಾರೆ. ನಾವು ಆ ಟೋಕನ್ ನಂಬರ್ನ ತೊಗೊಂಡು ಆ ಲಾಕರ್ನಲ್ಲೇ ಇಟ್ಬಿಟ್ಟು ಬರಬೇಕು. ಫೈನಲಿ ನಾವೆಲ್ಲರೂ ಜಾಕೆಟು ಮತ್ತು ಶೂ ಮತ್ತು ಗ್ಲೌಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ನಾವಿವಾಗ ಒಂದು ಕಡೆ ಕುಂತ್ಕೊಂಡು ಹಾಕ್ಕೊಬೇಕು. ನೋಡಿ, ಎಷ್ಟೊಂದು ಜನ ಇಲ್ಲಿ ಕುಂತ್ಕೊಂಡು ಶೂಗಳನ್ನ ಮತ್ತು ಜಾಕೆಟ್ಗಳನ್ನೆಲ್ಲ ಹಾಕ್ಕೊತಾ ಇದ್ದಾರೆ. ಇಲ್ಲಿ ಕೂಡ ಸೆಲ್ಫಿಗಳು ಮತ್ತು ರೀಲ್ಸ್ಗಳು ಫೋಟೋಗಳನ್ನೆಲ್ಲ ತೊಗೊತಾ ಇದ್ರು. ನಾವು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೂಡ 5D ಥಿಯೇಟ್ರ್ನ ಒಂದು ಎಫೆಕ್ಟನ್ನು ನೋಡ್ಬೋದು. ಇನ್ನೂ ಓಪನ್ ಆಗಿಲ್ಲ. ಟೈಮು ಕೂಡ ಆಲ್ರೆಡಿ 10:30 ಏನೋ ಆಗಿದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಜೋಶಲ್ಲಿದ್ದಾರೆ. ನೋಡಿ, 1 by 1 ಬಿಡ್ತಾ ಇದ್ದಾರೆ. ವಾವ್! ನೋಡಿ, ಎಂಥ ಒಂದು ಫೀಲನ್ನು ಕೊಡುತ್ತೆ ಅಂತಂದರೆ ನಾವು ಯಾವುದೋ ಒಂದು ಐಸ್ಲ್ಯಾಂಡಲ್ಲಿ ಇದ್ದೀವಿ ಅನ್ನೋ ಫೀಲನ್ನು ಕೊಡುತ್ತೆ.
ಸ್ನೋ ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಇದು ಫಸ್ಟ್ ಲಾಂಚ್ ಆಗಿದ್ದು ಜೂನ್ 2000 ಮತ್ತು ಅಭಿವೃದ್ಧಿ ಪಡಿಸಿರೋವಂಥದ್ದು ಅಂತ ರಿವ್ಯಾಂಪ್ಡ್ ಅಂತ ಕರಿತೀವಿ. ಅದು 2007 ಅದಾದಮೇಲೆ ಫಸ್ಟ್ ಓಪನ್ಡ್ ಇಟ್ಸ್ ಡೋರ್ ಟು ದ ಪಬ್ಲಿಕ್ ಇನ್ 2012 ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇದರ ಒಂದು ಏನು ಏರಿಯಾ ಎಷ್ಟಿದೆ ಅಂತಂದರೆ 12,500 ಸ್ಕ್ವೇರ್ ಫೀಟ್ ಇದೆ. ಮತ್ತು ಟೆಂಪ್ರೇಚರು -5 ಡಿಗ್ರಿ ಸೆಲ್ಸಿಯಸ್ಸಿಂದ -10 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಮತ್ತು ಬಿಗ್ಗೆಸ್ಟ್ ಸ್ನೋ ಪಾರ್ಕ್ ಇನ್ ಸೌತ್ ಇಂಡಿಯಾ ಅಂತಲೇ ಹೇಳ್ಬೋದು. ಮತ್ತು ಇದರ ಒಂದು ಹೋಲ್ಡ್ ಮತ್ತು ಮ್ಯಾನೇಜ್ಡ್ ಬೈ ಸಿಂಗಾಪುರ್ ಸ್ನೋ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬೋದು. ಮತ್ತು ಜನರಲ್ ಮ್ಯಾನೇಜರು ನೊರೋಜಾನಿ ಸೈಯದ್ದೀನ್ ಅಂತ ಹೇಳ್ಬೋದು. ಮತ್ತು ಇದು 5D ಥಿಯೇಟರ್ನ ಎಫೆಕ್ಟನ್ನು ಒಳಗೊಂಡಿರುತ್ತೆ. ಮತ್ತು ಆರ್ಟಿಫಿಷಿಯಲ್ ಸ್ನೋಯಿಂದ ಮತ್ತು ಎಕೋ ಫ್ರೆಂಡ್ಲಿ ಟೆಕ್ನಿಕ್ಸ್ನಿಂದ ಮಾಡಿರೋ ಅಂಥದ್ದು. ಸೊ ಇದರ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ ಅಂತಂದರೆ ರಿಯಲ್ ಸ್ನೋ ಫಾಲ್ ಆಗುವಂಥದ್ದು, ಕ್ಲೈಂಬ್ ಆಗುವಂಥದ್ದು, ಮೌಂಟೇನ್ ವಾಲ್, ಸ್ನೋ ಹೈಕಿಂಗ್, ಡ್ಯಾನ್ಸಿಂಗ್, ಸ್ನೋ ಬಾಲಿಂಗ್, ಟು ಬ್ಯಾಗ್ ಆ್ಯಂಡ್ ಡೌನ್, ಸ್ನೋ ಸ್ಲೈಡಿಂಗ್, ಜಾರ್ಬಿಂಗ್, ಬಾಸ್ಕೆಟ್ಬಾಲ್, ಸ್ನೋ ಡ್ಯಾನ್ಸ್ ಫ್ಲೋರ್, ಫ್ಯಾಂಟಸಿ ಸ್ನೋ ಕ್ಯಾಸ್ಟಲ್, ಫ್ರೋಝನ್ ಸ್ಲೈಡ್ಸ್ ಇವೆಲ್ಲವೂ ಕೂಡ ನಾವು ಇದರಲ್ಲಿ ನೋಡ್ಬೋದು. ಅಲ್ಲದೆ 1 ಅವರ್ಗೆ ಒಂದು ಸರಿ ಸ್ನೋನ ಬ್ಲೋ ಮಾಡ್ತಾ ಇರ್ತಾರೆ. ಆ ಒಂದು ಸ್ನೋ ಎಲ್ಲ ಅಥವಾ ಫಾಗ್ ಎಲ್ಲ ಬಂದು ನಮ್ಮ ತಲೆ ಮೇಲೆ ಕುಂತ್ಕೊಳ್ತಾ ಇರುತ್ತೆ. ಅದರ ಒಂದು ಫೀಲಿಂಗ್ ಹೇಗಿರುತ್ತೆ ಅಂತಂದರೆ ವಿ ಕಾಂಟ್ ಎಕ್ಸ್ಪ್ಲೈನ್ ಇನ್ ವರ್ಡ್ ಅಂತಲೇ ಹೇಳ್ಬೋದು. ಮತ್ತು ನಾವು ಸ್ಲೈಡಿಂಗ್ ಮಾಡಬೇಕು ಅಂತಂದರೂ ಅಷ್ಟೇ. ಸೊ ಮೇಲಿಂದ ಬರಬೇಕು ಅಂತಂದರೆ ಹಾರ್ಟ್ ಒಂಥರ ಏನು ಬಡ್ಕೊತಾ ಇದೆಯೇನೋ ಅಥವಾ ನಿಂತೋಯ್ತೇನೋ ಅನ್ನೋ ಫೀಲನ್ನು ಕೊಡುತ್ತೆ. ಸೊ 22-25 ಇಯರ್ಸ್ ಅವ್ರಿಗೆ ಆದರೆ ಓಕೆ, ಬಟ್ ಸ್ಲೈಡಿಂಗ್ಸ್ ಎಲ್ಲ ಮತ್ತು ಒಂದು 35 ಇರೋರಿಗೆಲ್ಲ ಸ್ಲೈಡಿಂಗ್ಸ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಕ್ಲೈಂಬಿಂಗ್ಸ್ ಎಲ್ಲ ಕೆಳಗಡೆ ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋ ಭಯದಲ್ಲಿ ತುಂಬ ಜನ ಕ್ಲೈಮ್ಸ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಬಾಸ್ಕೆಟ್ಬಾಲ್ಸ್ ಎಲ್ಲ ಆಡ್ಕೊಂಡು ಇರ್ತಾರೆ ನೋಡಿ. ನಮ್ಮ ಮಕ್ಕಳು ಎಲ್ಲ ಸ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಅದೊಂಥರ ಖುಷಿಯನ್ನು ಕೊಡ್ತಾ ಇದೆ. ಬಟ್ ಆ ಸ್ಲೈಡಿಂಗ್ ಮಾಡಬೇಕು ಅಂತಂದಾಗ ಆ ಸ್ಲೈಡಿಂಗ್ ಇದನ್ನು ತೊಗೊಂಡೋಗಿ ಮೇಲಕ್ಕೆ ಹೋಗಿ ಹತ್ತಬೇಕು ಅಂತಂದ್ರೇ ನಮಗೆ ಅದು ಏನು ಜಾರೋ ಅಂಥದ್ದು ಅಥವಾ ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅನ್ನೋ ಭಯ ಆಗೋ ಅಂಥದ್ದು ಆಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಫ್ಲೋರ್ ಡ್ಯಾನ್ಸಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಫ್ಲೋರ್ ಡ್ಯಾನ್ಸ್ಗೂ ಕೂಡ ಒಂದು 5D ಥಿಯೇಟರ್ನ ಒಂದು ಎಫೆಕ್ಟನ್ನು ಕೊಟ್ಟಿರ್ತಾರೆ. ಒಳ್ಳೊಳ್ಳೆ ಸಾಂಗ್ಗಳನ್ನೇ ಪ್ಲೇ ಮಾಡ್ತಾ ಇರ್ತಾರೆ. ನಮ್ಗೆ ಅದನ್ನೆಲ್ಲ ನೋಡಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಮತ್ತು ಇದನ್ನು ವಾರ್ಮ್ ಆಗೋದಕ್ಕೆ ವಾರ್ಮ್ ಅಪ್ ರೂಮ್ಗಳನ್ನೂ ಕೂಡ ಕೊಟ್ಟಿರ್ತಾರೆ. ಸೊ ಆ ವಾರ್ಮ್ ಅಪ್ ರೂಮಲ್ಲಿ ಹೋಗಿ ಒಂದು 2 ನಿಮಿಷ ಏನೊಂದು ಬಿಸಿಯನ್ನು ತೊಗೊಂಡು ನಾವು ಬರ್ಬೋದು. ಸ್ಲೈಡ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 20-25 ಇಯರ್ಸ್ ಆದವ್ರಿಗೆ ಓಕೆ, ಬಟ್ ಒಂದು 35-40 ಇರೋರು ಸ್ಲೈಡ್ ಮಾಡೋಕ್ಕೆಲ್ಲ ಹೋಗ್ಬಿಡಿ, ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನೋಡಿ, ನಾವು ಸ್ನೋ ಸಿಟಿಯಿಂದ ವಾರ್ಮ್ ಅಪ್ ರೂಮ್ಗೆ ಬಂದಿದ್ದೀವಿ. ಇಲ್ಲಿ ಬಂದು ನಮ್ಮ ಜಾಕೆಟ್ಸು ಮತ್ತು ಕೊಟ್ಟಿರೋ ಥಿಂಗ್ಸ್ನೆಲ್ಲ ರಿಮೂವ್ ಮಾಡಿ ಅವ್ರಿಗೆ ರಿಟರ್ನ್ ಮಾಡಿದ್ವಿ. ಇಲ್ಲಿಂದ ನಾವು ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಫುಡ್ ಕೋರ್ಟಲ್ಲಿ ಸೊ ನಾವು ತೊಗೊಳ್ಳೋ ಅಂಥ ಫುಡ್ ಎಕ್ಸ್ಪೆನ್ಸ್ ಇರುತ್ತೆ. ನಮಗೆ ಯಾವುದೇ ಆಫರ್ ಆಗಲಿ ಅಥವಾ ಡಿಸ್ಕೌಂಟ್ಸ್ ಆಗಲಿ ಇಲ್ಲಿ ಕೊಡೋದಿಲ್ಲ. ನಾವು ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಮತ್ತು ಫೋಟೋಶೂಟ್ ಬಗ್ಗೆ ಹೇಳಿದ್ನಲ್ಲ, ಸೊ ಅವರು ಫೋಟೋಶೂಟ್ ಎಲ್ಲ ಫ್ರೀ ಅಂತ ನಮಗೆ ಹೇಳಿದರು. ಬಟ್ ಇಲ್ಲಿ ಫೋಟೋಗೆ 3200 ಮೇಲೆ ಚಾರ್ಜ್ ಮಾಡ್ತಾರೆ. ಅಥವಾ ಸಿಂಗಲ್ ಫೋಟೋ ಏನಾದರೂ ಬೇಕು ಅಂತಂದರೆ 350 ರುಪೀಸ್ ಒಂದು ಫೋಟೋಗೆ ಚಾರ್ಜ್ ಮಾಡ್ತಾರೆ. ಸೊ ಅದು ವರ್ತ್ ಅಲ್ಲ. ಸೊ ಅದರಿಂದ ನಾವು ಬೇಡ ಅಂತ ಅದನ್ನು ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ನಾವು ಇಲ್ಲಿಂದ ಸ್ಯಾಂಡ್ವಿಚ್ ತಿನ್ಕೊಂಡು ಇಲ್ಲಿಂದ ಫನ್ ವರ್ಲ್ಡ್ಗೆ ಅಂದರೆ ಹೋಗ್ತಾ ಇದ್ದೀವಿ. ನೋಡಿ, ಡ್ರೈ ಗೇಮು ಮತ್ತು ವೆಟ್ ಗೇಮ್ನ ಆಡಬೇಕು. ಸೊ ನಾವು ಮೊದಲೇ ಡಿಸೈಡ್ ಮಾಡ್ತಾಯಿದ್ವಿ ಯಾವ ಗೇಮ್ ಬೆಟರು ಅಂತ. ನೋಡಿ, ಕೊಟ್ಟಿರ್ತಕ್ಕಂಥ ಬ್ಯಾಂಡ್ಗಳನ್ನು ನಾವು ಒಳಗಡೆ ಎಂಟ್ರೆನ್ಸ್ಗೆ ಹೋಗಬೇಕು ಅಂತಂದಾಗ ಸೊ ಅವರಿಗೆ ತೋರಿಸಿದ್ರೆ ಅವರು ಅದನ್ನು ಟ್ಯಾಗ್ ಮಾಡ್ತಾರೆ ನಮ್ಮ ಕೈಗೆ. ಸೊ ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಅವರು ಟ್ಯಾಗ್ ಮಾಡೋ ಅಂಥವ್ರು ಮಕ್ಕಳಿಗೆ ಪಿಂಕ್ ಕಲರ್ ಕೊಟ್ಟಿರ್ತಾರೆ, ನಮಗೆ ಯೆಲ್ಲೋ ಕಲರು. ಸೊ ಯೆಲ್ಲೋ ಕಲರ್ ಕೊಟ್ಟಾಗ ನಮಗೆ ಗೇಮ್ಸ್ ಏನಿದೆ ಸೊ ಎಲ್ಲನೂ ಆಡ್ಬೋದು, ಮಕ್ಕಳ ಗೇಮ್ ಬಿಟ್ಟು. ಬಟ್ ಮಕ್ಕಳಿಗೆ ಕೆಲವೊಂದು ಲಿಮಿಟೆಡ್ ಗೇಮ್ಸ್ ಅನ್ನೋದು ಇರುತ್ತೆ, ಅದನ್ನು ಮಾತ್ರ ಆಡಬೇಕಾಗುತ್ತೆ.
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೇಮ್ಗಳು. ಸೊ ಲೆಫ್ಟಲ್ಲಿ ಡ್ರೈ ಗೇಮ್ ಇದ್ದರೆ ರೈಟಲ್ಲಿ ವೆಟ್ ಗೇಮ್ಸ್ ಇರುತ್ತೆ. ನಾವು ಫಸ್ಟು ಡ್ರೈ ಗೇಮ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಾವು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ನಮಗೆ ಎಂಟ್ರೆನ್ಸಲ್ಲಿ ಸಿಗೋವಂಥದ್ದು ಮಕ್ಕಳಿಗೋಸ್ಕರ ಇಟ್ಟಿರ್ತಕ್ಕಂಥ ಗೇಮ್ಗಳು. ಕೆಲವೊಂದು ಲಿಮಿಟ್ಸ್ ಗೇಮ್ಗಳನ್ನು ಮಕ್ಕಳಿಗೋಸ್ಕರ ಇಟ್ಟಿರ್ತಾರೆ. ಸೊ ನನಗೆ ಗೊತ್ತಿರೋ ಹಾಗೆ 50 ಗೇಮ್ಸ್ ಇರುತ್ತೆ ಅನ್ನೋದು ಇದೆ. ಬಟ್ ಅಲ್ಲಿ ಟೋಟಲ್ ಆಗಿ ಮಕ್ಕಳಿಗೆ ಒಂದು 10 ಗೇಮು ಮತ್ತು ಎಲ್ಡರ್ಸ್ಗೆ ಅಥವಾ ಅಡಲ್ಟ್ಸ್ಗೆ 15 ಗೇಮ್ಸ್ ಇರುತ್ತೆ. ಇನ್ನು ವಾಟರ್ ಗೇಮ್ಸ್ ಅದೆಲ್ಲ ಸೇರಿಕೊಂಡ್ರೆ ಟೋಟಲಿ 50 ಗೇಮ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗೋವಂಥದ್ದು ಮಕ್ಕಳ ಗೇಮ್ಗಳು. ಈ ಫನ್ ವರ್ಲ್ಡ್ ಬಗ್ಗೆ ಹೇಳೋದಾದರೆ ಇದು ನಮ್ಮ ಸೌತ್ ಇಂಡಿಯಾದ ಫಸ್ಟ್ ಎಕ್ಸ್ಪ್ಲೋರ್ ಆಗಿದೆ ಮತ್ತು ಲಾರ್ಜೆಸ್ಟ್ ಎಂಟರ್ಟೈನ್ಮೆಂಟ್ ಕಂಪನಿ ಇನ್ ಇಂಡಿಯಾ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬ್ಯಾಂಗ್ಳೂರಿನಲ್ಲೇ ಇದೆ. ಇದು ಟೋಟಲ್ 24 ಎಕರೆ ಜಾಗವನ್ನು ಹೊಂದಿದೆ ಮತ್ತು ಇದರಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್, ರೈಡ್, ವಾಟರ್ ಪಾರ್ಕ್, ಥೀಮ್ ಪಾರ್ಕ್, ಬೌಲಿಂಗ್ ಅಲೆ, ರೈನಿಂಗ್ ಡ್ಯಾನ್ಸ್, ವಿಡಿಯೋ ಗೇಮ್, ಮಾರ್ಕೆಟ್ಸ್, ಸ್ನೋ ಸಿಟಿ ಇವೆಲ್ಲವನ್ನು ಒಳಗೊಂಡಿದೆ. ಅಲ್ಲದೆ ಕೈಗೆಟುಕುವ ಬೆಲೆಯ ಮುಖಾಂತರ ಗ್ರಾಹಕರ ಹೃದಯದಲ್ಲಿ ನಂಬಿಕೆಯನ್ನು ಮತ್ತು ವ್ಯಾಲ್ಯೂ ಪ್ಯಾಕ್ಡ್ ಥ್ರಿಲ್ ಹಾಗೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡೋದು ಇದರ ಒಂದು ಉದ್ದೇಶ ಆಗಿದೆ. ಎಸ್ಟಾಬ್ಲಿಷ್ ಮತ್ತು ಫೌಂಡ್ ಆಗಿದ್ದು 1990 ಏಪ್ರಿಲ್ನಲ್ಲಿ. ಇದರ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ವಿನೋದ್ ಕುಮಾರ್ ಸಬಾರ್ವಾಲ್ ಮತ್ತು ಡೈರೆಕ್ಟರ್ಸು ಸನ್ನಿ ಮತ್ತು ಸುಧಾ ಸಬಾರ್ವಾಲ್ ಅಂತ. ಅಲ್ಲಿಂದ ನಾವು ವೆಟ್ ಗೇಮ್ಗೆ ಬಂದ್ವಿ. ನೋಡಿ, ಈ ವೆಟ್ ಗೇಮ್ ಎಲ್ಲ ಕೂಡ ಕ್ಲಮ್ಸಿ ಆಗಿದೆ. ಎಲ್ಲ ಹತ್ತತ್ರದಲ್ಲೇ ಇದೆ ಸ್ಲೈಡಿಂಗ್ಸ್ ಎಲ್ಲ. ಸೊ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆಡ್ಬೋದು. ನೋಡಿ, ಈ ನೀರಿಗೆ ಜಾಸ್ತಿ ಕ್ಲೋರಿನ್ಸ್ನ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ಸ್ಮೆಲ್ ಅಂದರೆ ಸ್ಮೆಲ್ಲು. ಸೊ ಡ್ರೈ ಗೇಮಲ್ಲಿ ಕೆಲವೊಂದು ಏನು ಫ್ಯಾಮಿಲಿ ಗೇಮ್ಸ್ ಅಂತ ಏನಿದೆ ಅದು ಒಂಥರ ಏನು ಸ್ಪ್ಯಾಶು, ಸ್ಪಿನ್ನು, ಒಂಥರ ಸೋಕ್ ಆಗೋದ್ರಿಂದ ನಮಗೆ ಅಲ್ಲಿ ಪ್ಯೂಕಿಂಗ್ ಫೀಲು ಮತ್ತು ಪಿಸ್ಟ್ ಆಫ್ ಫೀಲ್ ಎಲ್ಲ ಆಗುತ್ತೆ. ಸೊ ಅಲ್ಲಿಂದ ನಾವಿಲ್ಲಿ ವೆಟ್ ಗೇಮ್ಗೆ ಬಂದಾಗ ಇಲ್ಲಿ ಕೂಡ ಒಂದೇನು ವಾಟರ್ನ ಸ್ಮೆಲ್ಲು ಒಂಥರ ವಾಮಿಟ್ ತರಿಸೋ ರೀತಿಯಲ್ಲಿ ಇರುತ್ತೆ. ಸೊ ಇನ್ನು ಇಲ್ಲಿರ್ತಕ್ಕಂಥ ಕೆಲವೊಂದು ಗೇಮ್ಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಅಡ್ರಿನಲಿನ್ ರೈಡ್ಸ್ ಅಂತ ಇರುತ್ತೆ. ಇದು ಸ್ಪ್ಯಾಶು, ಸ್ಪಿನ್ನು ಮತ್ತು ಸೋಕ್ ಆಗೋ ರೀತಿಯಲ್ಲಿ ಇರುತ್ತೆ. ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿ ತಿರುವೋ ಥರ ಇರುತ್ತೆ. ಇದು ಬೇರ್ ಡೇರಿಂಗು, ಲೂಪು ಮತ್ತು ವೈಲ್ಡ್ ಡ್ರಾಪ್ಸ್ ಹಾಟ್ ಪೌಂಡಿಂಗ್ ಸ್ಪೀಡಲ್ಲಿ ಇರುತ್ತೆ. ಮತ್ತು ಕೆಲವೊಂದು ಥ್ರಿಲ್ಲು ಲ್ಯಾಂಡ್ ರೈಡ್ಸ್ ಇರುತ್ತೆ. ಅದು ಟ್ವಿಸ್ಟು, ಟರ್ನು ಮತ್ತು ಸೋರು ಒಂಥರ ಥ್ರೋಟ್ ಗಾಡಿನಲ್ಲಿ ತೇಲಾಡೋ ಥರ ಇರುತ್ತೆ. ಮತ್ತು ಇದು ಎಲ್ಲ ರೀತಿಯ ಒಂದು ಏಜ್ನವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋ ಅಂಥ ಗೇಮು. ಮತ್ತು ಇದು ಕೂಡ ಹಾರ್ಟ್ ಪೌಂಡಿಂಗ್ ರೋಲರ್ ಕೋಸ್ಟರ್ ರೀತಿಯಲ್ಲಿ ಇರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ವಾಟರ್ ರೈಡ್ಸ್ ಬಗ್ಗೆ ಹೇಳೋದಾದರೆ ಇದು ವಾಟರಿ ಪ್ಯಾರಡೈಸ್ ಫಾರ್ ಆಲ್ ಏಜಸ್ ಅಂತಲೇ ಹೇಳ್ಬೋದು. ಟ್ವಿಸ್ಟಿಂಗು, ವಾಟರ್ ಸ್ಲೈಡ್ಸು ಮತ್ತು ಲೇಝಿ ರಿವರ್ಸಲ್ಲಿ ಆಟಾಡೋ ಅಂಥದ್ದು ಇರುತ್ತೆ. ಮತ್ತು ಕಿಡ್ಸ್ ರೈಡ್ಸ್ ಇರುತ್ತೆ. ಇದು ಕೂಡ ಸೇಫ್ ಆ್ಯಂಡ್ ಹ್ಯಾಂಟಿಂಗ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ಮತ್ತು ಮಿನಿ ವಾಟರ್ ಸ್ಲೈಡ್ಸ್ ಇರುತ್ತೆ. ಮತ್ತು ಚೆರಿಷ್ ಮೆಮೊರೀಸ್ನ ಕೊಡೋ ಅಂಥದ್ದು ಸ್ಪೆಷಲಿ ಕ್ಯೂರೇಟೆಡ್ ರೈಡ್ಸ್ ಇರುತ್ತೆ. ಸೇಫ್ಟಿ ಮತ್ತು ಫಾರ್ ದ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಮತ್ತು ಟಾಪ್ ಪ್ರಿಯಾರಿಟಿ ಎನ್ಶೂರಿಂಗ್ ಕೊಡೋ ಅಂಥ ಒಂದು ವರಿ ಫ್ರೀ ಎಂಟರ್ಟೈನ್ಮೆಂಟು ಕೂಡ ಇಲ್ಲಿ ನೋಡ್ಬೋದಾಗಿದೆ. ನೋಡಿ, ಇಲ್ಲೆಲ್ಲ ಏನು ರೈನಿಂಗ್ ಡ್ಯಾನ್ಸ್ ಎಲ್ಲ ನೋಡ್ಬೋದು. ಸೊ ಅಲ್ಲದೆ ಇಲ್ಲಿ ನೋಡಿ, ಈ ಸ್ಲೈಡಿಂಗ್ ಗೇಮ್ಸ್ ಎಲ್ಲ ತುಂಬ ಒಂಥರ ಕ್ಲಮ್ಸಿಯಾಗಿ ಹತ್ರದಲ್ಲೇ ಇದೆ. ಎಲ್ಲರೂ ಕೂಡ ಒಂದೇ ಕಡೆ ಇದ್ದೀವಿ ಅನ್ನೋ ಫೀಲನ್ನು ಕೊಡುತ್ತೆ. ನೋಡಿ, ಈ ವೇವ್ ಪೂಲಲ್ಲೂ ಕೂಡ ಜನ ತುಂಬ ಹೋಗಿದ್ದಾರೆ. ಸೊ ಟೈಮಿಂಗ್ಸು 5:30 ಕೊಟ್ಟಿರೋದ್ರಿಂದ ಡ್ರೈ ಗೇಮಲ್ಲಿ ಇರೋರೆಲ್ಲನೂ ಕೂಡ ವೆಟ್ ಗೇಮಲ್ಲಿ ಬಂದು ಆಡ್ತಾ ಇರ್ತಾರೆ. ಸೊ ಡೈಲಿ 1000 ಜನ ಇರ್ತಾರೆ. 150ಇಂದ 200 ಎಂಪ್ಲಾಯೀಸ್ ಇರ್ತಾರೆ. ಮತ್ತು ಎವ್ರಿ ಮಂತ್ ಇವರ ಟರ್ನ್ ಓವರು 3 crore-ಇಂದ 5 crore-ವರೆಗೂ ಇರುತ್ತೆ. ಮತ್ತು ಈ ಒಂದು ರೈನು ಡ್ಯಾನ್ಸಿಂಗ್ ಪಕ್ಕದಲ್ಲೇ ಫುಡ್ ವರ್ಲ್ಡ್ ಇದೆ. ಇಲ್ಲಿ ಎಲ್ಲ ರೀತಿಯ ತಿನಿಸುಗಳು ಕೂಡ ಸಿಗುತ್ತೆ. ಇದರ ಒಂದು ಪ್ರೈಸು ಪರವಾಗಿಲ್ಲ, ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. 120ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಟೇಸ್ಟು ಕೂಡ ಓಕೆ, ಚೆನ್ನಾಗೇ ಇರುತ್ತೆ. ಬಟ್ ಆ ನೀರಲ್ಲೇ ಆಟಾಡಿ ಬಂದಿರೋರಿಗೆ ಬಿಸಿ ಬಿಸಿ ಮಾಡಿ ಕೊಟ್ಟಾಗ ಅಫ್ಕೋರ್ಸ್ ಅದೇ ಒಂದು ಒಳ್ಳೆ ಏನು ಬೂಸ್ಟ್ ಅಂತಲೇ ಹೇಳ್ಬೋದು. ಆಲ್ರೆಡಿ 5:30 ಆಗಿದೆ, ಕ್ಲೋಸಿಂಗ್ ಟೈಮ್ಸ್ ಆಗಿದೆ. ಸೊ ಎಲ್ಲರೂ ಕೂಡ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಎಲ್ಲರಿಗೂ ಕೂಡ ಈ ಒಂದು ವೇವ್ ಪೂಲಿಂಗಲ್ಲಿ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಎಂಜಾಯ್ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಫುಲ್ ಟಯರ್ಡ್ ಆಗಿದ್ದೀವಿ. ನೋಡಿ,
ಮನೆಗೆ ಹೊರಡುವಂಥ ಸಮಯ ನೋಡಿ. ಸೊ ನಮಗೆ ಬೇಗನೆ ಬಸ್ ಸಿಕ್ತು. ಸೊ ನಾವು ಬಸ್ಸಲ್ಲಿ ಕೂಡ ಟಿಕೆಟ್ ಫ್ರೀಯಾಗಿರೋದ್ರಿಂದ ಪೇ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಅಲ್ಲಿಂದ ಡೈರೆಕ್ಟಾಗಿ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಇಡ್ಲಿ, ವಡೆ, ಮಸಾಲೆ ದೋಸೆನ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಫನ್ ವರ್ಲ್ಡಲ್ಲೂ ಕೂಡ ಏನು ತಿಂದೇ ಇರೋದ್ರಿಂದ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಫೈನಲಿ ನಾವು ಫುಡ್ನ ತಿಂದು ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ಬಾಯ್ ಬಾಯ್.